ಹಾಯ್, ಮತ್ತೊಂದು ಮಿನಿ ವ್ಲಾಗ್. ನಾವು ಇವಾಗ ಸ್ಕೂಲ್ ರಜೆ ಮಾಡಿರೋದ್ರಿಂದ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಿಟ್ಟು ನಾವು ತಂಗಿ ಮನೆಗೆ ಹೋಗಿದ್ವಿ. ಇದು ತಂಗಿ ಮನೆ ಅಂದರೆ ನಮ್ಮ ಅವ್ವನಿಗೆ ತವ್ರ ಮನೆ ಕೂಡ. ಅಲ್ಲಿ ನಾನು ಕೂಡ ಚಿಕ್ಕವಳಿದ್ದಾಗ ಹುಟ್ಟಿ ಬೆಳೆದಿದ್ದು. ಹಾಗಾಗಿ ನಮಗೆ ಸ್ಕೂಲ್ ರಜೆ ಎಲ್ಲ ಬಂದಾಗೆಲ್ಲ ನಾವು ಕೂಡ ಅಲ್ಲಿಗೆ ಊರಿಗೆ ಹೋಗ್ತಾಯಿದ್ವಿ. ನಾವು ಯಾವಾಗಲೂ ಇದು ನಮ್ಮ ಅಜ್ಜನ ಮನೆ. ತುಂಬ ಚೆನ್ನಾಗಿತ್ತು. ಅವಾಗೆಲ್ಲ ಈ ಥರ ಎಲ್ಲ ಇರಲಿಲ್ಲ. ಮಾವಿನಕಾಯಿ ಮರಗಳು, ಗಿಡಗಳು ಎಲ್ಲ ತುಂಬ ಚೆನ್ನಾಗಿ ಹಿತ್ಲ ಕಡೆ ಎಲ್ಲ ಜಾಗ ಇತ್ತು. ಆವಾಗಿನ ಕಾಲನೇ ಬೇರೆ, ಇವಾಗಿನ ಕಾಲನೇ ಬೇರೆ. ಎಷ್ಟು ತುಂಬ ಚೆನ್ನಾಗಿತ್ತಲ್ಲಿ. ಅಲ್ಲಿಗೆ ಮಕ್ಕಳು ಕರ್ಕೊಂಡು ನಾವು ಕೂಡ ಹೋಗಿದ್ವಿ. ನಮ್ಮ ಅವ್ವನಿಗೆ ತವ್ರ ಮನೆ ಆಗುತ್ತೆ ಇದು. ಇವರು ನಮ್ಮ ಅತ್ತೆಯವರು. ಎಲ್ಲರೂ ಸೇರ್ಕೊಂಬಿಟ್ಟು ನಮ್ಮ ತಂಗಿ ಕೂಡ ಬಂದಿದ್ರು, ಇನ್ನೊಬ್ಬರು ತಂಗಿ ಕೂಡ. ಅವರು ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊತ ತುಂಬ ಚೆನ್ನಾಗಿ ಈ ವರ್ಷ ಬೇಸಿಗೆ ರಜೆ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಮಕ್ಕಳಿಗಂತೂ ಅಷ್ಟೇ ಸಖತ್ ಎಂಜಾಯ್ ಮಾಡಿದ್ರು. ನನ್ನ ಮಗ ಕೂಡ ಅಲ್ಲೇ 1 ತಿಂಗಳ ತನಕ ಅಲ್ಲೇ ಬಿಟ್ಬಿಟ್ಟಿದ್ದೆ. ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ಮಕ್ಕಳಿಗೆ ಹೊರಗಡೆ ಕಳಿಸ್ಬೇಕು, ಅಲ್ಲಿ ಇಲ್ಲಿ ಕಳಿಸಿದ್ರೆ ಚೆನ್ನಾಗಿ ಅವ್ರಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ವರ್ಷ ಪೂರ್ತಿ ಸ್ಕೂಲಿಗೆ ಹೋಗ್ತಿರ್ತಾರಲ್ವ. ಹಾಗಾಗಿ ಈ ಥರ ಹಳ್ಳಿ ಕಡೆ ಇರೋ ಊರುಗಳಿಗೆಲ್ಲ ಕರ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೂ ಬಾಲ್ಯದಲ್ಲಿ ನೆನಪಿರುತ್ತೆ. ನಾವು ಈ ಥರ ಊರಿಗೆ ಹೋಗಿದ್ವಲ್ವ, ರಜದಲ್ಲೆಲ್ಲ ಹೋಗ್ತಾಯಿದ್ವಿ ಅಂತ ನಾನು ಕೂಡ ಇವಾಗಲೂ ಮಿಸ್ ಮಾಡ್ಕೊತೀನಿ. ನಮ್ಮ ಅಜ್ಜನೆಲ್ಲ ಮಿಸ್ ಮಾಡ್ಕೊತೀನಿ. ಅವಾಗೆಲ್ಲ ನಾನು ಚಿಕ್ಕವಳು ಸ್ಕೂಲ್ ರಜೆ ಇದ್ದಾಗಲೆಲ್ಲ ಇಲ್ಲಿಗೆ ಬರ್ತಾಯಿದ್ದೆ. ನಾನಂತೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಫುಲ್ಲು ಲೆಂತ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ದಯವಿಟ್ಟು ಚೆಕ್ ಮಾಡಿ, ಫುಲ್ ವಿಡಿಯೋ ನೋಡಿ. ಊರಿಂದೆಲ್ಲ ಹಾಕಿದ್ದೀನಿ, ಸಪೋರ್ಟ್ ಮಾಡಿ. ಮತ್ತೊಂದು ಶಾರ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಥ್ಯಾಂಕ್ ಯು.